ಓಂ ಅದೃಶ್ಯತ್ವಾದಿ ಗುಣಕೋ ಧರ್ಮೋಕ್ತೇಃ ಓಂ. ರಾಘವೇಂದ್ರ ಸ್ವಾಮಿಗಳ ತತ್ವಮಂಜರಿಯ 85ನೇಯ ಗದ್ಯ ಭಾಗ. ಅದರಲ್ಲಿ ಈ ಅದೃಶ್ಯತ್ವಾಧಿಕರಣಕ್ಕೆ ಹಿನ್ನೆಲೆಯಾಗಿ ಏನು ಪ್ರಶ್ನೆಗಳಿವೆ ಅಂತ ಅನ್ನೋದನ್ನ ರಾಘವೇಂದ್ರ ಸ್ವಾಮಿಗಳು ತೋರಿಸ್ತಾ ಇದ್ದಾರೆ. ಅವೆಲ್ಲ ಬ್ರಹ್ಮಸೂತ್ರ ಭಾಷ್ಯದಲ್ಲೂ ಕೂಡ ಅಲ್ಲಿ ಬಂದಿರುವಂಥದ್ದನ್ನೇ ಅದನ್ನು ರಾಘವೇಂದ್ರ ಸ್ವಾಮಿಗಳು ತೋರಿಸ್ತಾ ಇದ್ದಾರೆ. ನಾನು ಅಥಾಪಿ ಅಂತ, ನಾನು ಅಥಾಪಿ ಯದುಕ್ತಂ, ಇಷ್ಟೆಲ್ಲ ನೀವು ಹೇಳಿದ್ರಿ, ಅಥಾಪಿ ಹಾಗಿದ್ರು ಕೂಡ ಈ ಭಗವಂತನನ್ನೇ ನೀವು ಅಮೃತನಾದವನು, ಅವನೇ ನಿಯಂತ ಅಂತ ಹೀಗೆಲ್ಲ ಹೇಳಿದ್ರಿ, ಭಗವಂತನಿಗೆ ಅದೃಶ್ಯತ್ವವನ್ನು ಕೂಡ ಹೇಳಿದ್ರಿ, ಪೂರ್ಣವಾಗಿ ಯಾರಿಂದಲೂ ತಿಳಿಯಲ್ಪಡದೇ ಇರುವವನು ಭಗವಂತ ಅಂತಾನೆ ನೀವು ಪ್ರತಿಪಾದನೆಯನ್ನು ಮಾಡಿದಿರಿ. ಆದರೆ ಅದು ಉಚಿತ ಆಗೋದಿಲ್ಲ. ನಿಮಗದು ತೈತರಿಯ ಉಪನಿಷತ್ತು ಮೊದಲಾದ ಕಡೆ ಕಂಡಿರಬಹುದು. ಎಂ ಪೃಥ್ವಿ ನವೇದ, ಇದೆಲ್ಲ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಬಂದಿರುವಂಥದ್ದು. ಅದೃಶ್ಯೇನಾತ್ಮೇ ನಿಲಯನೆ ಭಯಂ ಪ್ರತಿಷ್ಠಾಂ ವಿಂದತೆ, ಇದೆಲ್ಲ ತೈತರಿಯ ಉಪನಿಷತ್ನಲ್ಲಿ ಬಂದಿರುವಂಥದ್ದು. ಹೀಗೆ ಬೇರೆ ಬೇರೆ ಉಪನಿಷತ್ತುಗಳಲ್ಲಿ ವಿಷ್ಣೋ ಅದೃಶ್ಯತ್ವಾದಿಕಂ, ವಿಷ್ಣುವಿನ ಅದೃಶ್ಯತ್ವಾದಿಗಳನ್ನು ನೀವು ಪ್ರತಿಪಾದನೆ ಮಾಡಿದ್ರಿ. ಆದರೆ ಅದೆಲ್ಲ ವಿಷ್ಣುವಿಗೆ ಅದೃಶ್ಯತ್ವ ಅಂತ ನೀವು ಹೇಳೋದು ಯಾಕೋ ಉಚಿತವಾಗಿ ಕಾಣಿಸೋದಿಲ್ಲ. ಅದನ್ನ ಯಾಕೆಂದ್ರೆ ಅದೇ ಅದೃಶ್ಯತ್ವಾದಿ ಗುಣಗಳನ್ನ ಅಥರ್ವಣ ಉಪನಿಷತ್ತನ್ನು ನಾವು ಗಮನಿಸಿದ್ರೆ ಅಕ್ಷರಕ್ಕೆ ಆ ಅದೃಶ್ಯತ್ವಾದಿ ಗುಣಗಳಿರೋದು ಕಂಡು ಬರ್ತದೆ. ಅಕ್ಷರ ಯಾವುದು ಅಂತ ನಾವೀಗ ಮುಂದೆ ವಿಚಾರ ಮಾಡಬೇಕಾಗಿದೆ. ತಥ ಅಥರ್ವಣೆ ಅಥ ಪರ ಯಾ ತದಕ್ಷರಮಧಿಗಮ್ಯತೆ ಅಂತ ಹೀಗೆ ವರ್ಣನೆ ಮಾಡಿದ್ದಾರೆ. ಅಥ ಪರ ಯಯಾ ತದಕ್ಷರಮಧಿಗಮ್ಯತೆ ಅಂತ ಬಂದಿರುವುದೇನಿದೆಯಲ್ಲ, ದ್ವೇ ವಿದ್ಯೆ ವೇದಿತವ್ಯೆ ಪರಾಚೈವ ಪರಾಚ, ಪರ ಮತ್ತು ಅಪರ ಅಂತ ಎರಡು ವಿದ್ಯೆಗಳನ್ನ ಸಾಧಕನಾದ ಅಂತ ತಿಳ್ಕೊಳ್ಬೇಕು. ತತ್ರ ಋಗ್ವೇದ ಯಜುರ್ವೇದ ಸಾಮವೇದ ಅಂತ ಹೀಗೆಲ್ಲ ಏನ್ ಬಂದಿದೆ ಅವೆಲ್ಲವೂ ಕೂಡ ಈ ಅಪರವೇದ, ಅಪರ ವಿದ್ಯೆ. ತತ್ರ ಅಪರ ಋಗ್ವೇದ ಯಜುರ್ವೇದ ಸಾಮವೇದೋ ಅಥರ್ವವೇದ ಶಿಕ್ಷಾ ಕಲ್ಪೋ ವ್ಯಾಕರಣಂ ನಿರುಕ್ತಂ ಛಂದೋ ಜ್ಯೋತಿಷಮಿತಿ. ಇಲ್ಲಿ ಈ ಅಪರಾವಿದ್ಯಾ ಅಂದ್ರೆ ಯಾವುದು? ಪರವಿದ್ಯೆಯನ್ನು ತಿಳ್ಕೋಬೇಕು, ಅಪರವಿದ್ಯೆಯನ್ನು ತಿಳ್ಕೋಬೇಕು ಅಂತ ಬಂತು. ಅಪರಾವಿದ್ಯಾ ಯಾವುದು ಅಂದ್ರೆ ಋಗ್ವೇದಾದಿಗಳು, ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವವೇದ ಮತ್ತೆ ಈ ಶಿಕ್ಷಾ ಗ್ರಂಥ, ವರ್ಣಗಳನ್ನ ಎಲ್ಲಿ ಹುಟ್ಟುತ್ತವೆ ಅದರ ವರ್ಣದ ಉಚ್ಚಾರಕ್ಕೆ ಬೇಕಾಗಿರುವಂತಹ ಪ್ರಯತ್ನ ಅದನ್ನು ತಿಳಿಸುವಂತಹ ಶಿಕ್ಷಾ ಗ್ರಂಥ, ಮತ್ತೆ ಈ ಕಲ್ಪ ಗ್ರಂಥಗಳು ಅಂದ್ರೆ ಧರ್ಮಾಚರಣಕ್ಕೆ ಮೂಲಭೂತವಾಗಿ ಆಶ್ವಲಾಯನ ಋಗ್ವೇದಗಳಿಗೆ, ಆಪಸ್ತಂಭ ಅಂತ ಅನ್ನೋದು ಯಜುರ್ವೇದಗಳಿಗೆ, ಬೋಧಾಯನ, ಹೀಗೆ ಬೇರೆ ಬೇರೆ ಸೂತ್ರಕಾರರಿದ್ದಾರಲ್ಲ ಅವರೆಲ್ಲ ಮಾಡಿಕೊಟ್ಟಿರುವಂತಹ ಕಲ್ಪ ಗ್ರಂಥಗಳು, ಮತ್ತೆ ವ್ಯಾಕರಣ, ಯಾವ ಶಬ್ದ ಸಾಧು ಯಾವ ಶಬ್ದ ಅಸಾಧು ಅಂತ ತಿಳಿಸುವಂತಹ ವ್ಯಾಕರಣ, ಇಂದ್ರ ಗೋ ಮೊದಲಾದ ವೈದಿಕ ಶಬ್ದಗಳೇನಿವೆ ಅವುಗಳ ಅರ್ಥವನ್ನ ವರ್ಣನೆ ಮಾಡುವಂತಹ ನಿರುಕ್ತ ಗ್ರಂಥಗಳು, ಮತ್ತೆ ಗಾಯತ್ರಿ ಉಷ್ಣಿಕ ಅನುಟ್ಟುಪ ಬೃಹತಿ ಪಂಕ್ತಿರೇವಚ ತ್ರಿಷ್ಟುಪ್ ಜಗತಿ, ಈ ಎಲ್ಲ ಛಂದಸ್ಸುಗಳ ಸ್ವರೂಪ ಅವುಗಳ ಲಕ್ಷಣ ಅದನ್ನು ತಿಳಿಸುವಂತಹ ಛಂದಶಾಸ್ತ್ರ, ಕಾಲನಿರ್ಣಾಯಕವಾದಂತಹ ಜ್ಯೋತಿಷ್ಶಾಸ್ತ್ರ, ಇವೆಲ್ಲವೂ ಕೂಡ ಅಪರಾವಿದ್ಯೆ. ಇನ್ನ ಅಥ ಪರ, ಇನ್ನು ಮುಂದೆ ಪರವಿದ್ಯೆಯ ಬಗ್ಗೆ ಹೇಳ್ತೇವೆ. ಯಯಾತದ ಅಕ್ಷರಮಧಿಗಮ್ಯತೆ, ಯಾವುದರಿಂದ ಆ ಅಕ್ಷರವೂ ತಿಳಿಯಲ್ಪಡ್ತದೋ ಅದೇ ಪರವಿದ್ಯಾ ಅಂತ ಈ ತರ ವರ್ಣನೆ ಮಾಡಿದ್ದಾರೆ. ಇದು ಅಥರ್ವಣ ಉಪನಿಷತ್ನಲ್ಲಿ ಬರುವಂಥದ್ದು. ಎತ್ತದದ್ರೇಶ್ಯಂ ಅಗ್ರಾಹ್ಯಂ ಅಂತ ಹೀಗೆ ಆ ಅಥರ್ವಣ ಉಪನಿಷತ್ತಿನಲ್ಲೇ ಆ ಅಕ್ಷರದ ಕುರಿತಾಗಿ ಅದೇ ಅದೃಶ್ಯವಾಗಿದೆ, ನಮಗೆ ಪೂರ್ಣವಾದ ಜ್ಞಾನಕ್ಕೆ ವಿಷಯವಾಗಿಲ್ಲ, ನಮಗೆ ದೃಶ್ಯವಾಗಿಲ್ಲ, ಗ್ರಾಹ್ಯವೂ ಆಗಿಲ್ಲ ಅಂತ ಅದನ್ನು ವರ್ಣನೆ ಮಾಡಿದ್ದಾರೆ. ಇದೇನು ಪರವಿದ್ಯೆ ಅಪರವಿದ್ಯೆ ಅಂತ ಬಂತಲ್ಲ, ಅಲ್ಲೇ ಮುಂದೆ ಬರುವಂತಹ ಮಾತಿದು. ಎತ್ತದದ್ರೇಶ್ಯಂ ಅಗ್ರಾಹ್ಯಂ ಅಗೋತ್ರಂ ಅವರಣಂ ಅಚಕ್ಷುಶ್ರೋತ್ರಂ ತದಪಾಣಿಪಾದಂ ನಿತ್ಯಂ ವಿಭುಂ ಸರ್ವಗತಂ ಸುಸೂಕ್ಷ್ಮಂ ತದವ್ಯಯಂ ಯದ್ಭೂತಯೋನಿಂ ಪರಿಪಶ್ಯಂತಿ ಧೀರಾಹ ಅಂತ.
ಇದು ಅಥರ್ವಣೋಪನಿಷತ್ತು, ಅದನ್ನೇ ಮುಂಡಕೋಪನಿಷತ್ತು ಅಂತಲೂ ಹೇಳ್ತಾರೆ. ಮುಂಡಕೋಪನಿಷತ್ತಿನ ಮೊದಲನೇ ಭಾಗದಲ್ಲೇ ಬರುವಂತಹ ಮಂತ್ರಗಳಿವೆಲ್ಲ. ಇದು ಅದ್ರೇಶ್ಯ. ಏನ್ ಹಾಗಂದ್ರೆ ಅದ್ರೇಶ್ಯ ಅಂತಂದ್ರೆ ನಮಗೆ ಜ್ಞಾನಕ್ಕೆ ವಿಷಯವಲ್ಲದೆ ಇದ್ದದ್ದು, ಕಣ್ಣಿಗೆ ಕಾಣುವಂಥದ್ದಲ್ಲ. ಅಗ್ರಾಹ್ಯಂ, ಮನಸ್ಸಿಗೂ ಕಾಣುವಂಥದ್ದಲ್ಲ. ಅಗ್ರಾಹ್ಯಂ ಅಂತ ಮನಸ್ಸಿಗೆ ತಿಳಿಯದೇ ಇರುವಂಥದ್ದು. ಅಗೋತ್ರಂ, ನಮ್ಮಂತೆ ನಮಗೆಲ್ಲ ವಸಿಷ್ಠ ಗೋತ್ರ, ವಿಶ್ವಾಮಿತ್ರ ಗೋತ್ರ ಇತ್ಯಾದಿ ಗೋತ್ರಗಳಿವೆ. ಅದಕ್ಕೆ ಮಾತ್ರ ಯಾವ ಗೋತ್ರಗಳು ಕೂಡ ಇಲ್ಲ. ಮತ್ತೆ ಅದಕ್ಕೆ ಪ್ರಾಕೃತವಾದ ಕಣ್ಣಿಲ್ಲ, ಕಿವಿ ಇಲ್ಲ, ಪ್ರಾಕೃತವಾದ ಕಾಲಿಲ್ಲ, ಕೈ ಇಲ್ಲ. ಅದು ನಿತ್ಯವಾದದ್ದು, ವಿಭು, ಎಲ್ಲ ಕಡೆ ವ್ಯಾಪ್ತವೂ ಕೂಡ ಆಗಿದೆ, ಸರ್ವಗತವಾಗಿದೆ, ಸೂಕ್ಷ್ಮವಾಗಿದೆ. ದೇಹ ನಾಶ ಅದಕ್ಕಿಲ್ಲ. ತದ್ಭೂತ ಯೋನಿಂ, ಎಲ್ಲ ಪ್ರಾಣಿಗಳಿಗೂ ಕೂಡ ಅದೇ ಕಾರಣ. ತದ್ಭೂತ ಯೋನಿಂ ಪರಿಪೃಶ್ಯಂತಿ ಧೀರಾಹ. ಜ್ಞಾನಿಗಳು ಅದನ್ನೇ ಎಲ್ಲಾ ಪ್ರಾಣಿಗಳಿಗೂ ಕೂಡ ಕಾರಣ ಅಂತ ಚಿಂತನೆ ಮಾಡ್ತಾರೆ ಅಂತ ಬಂದಿದೆ. ಇದು ಆ ಅಕ್ಷರದ ಬಗ್ಗೆನೇ ಬಂದಿರೋದು. ಮತ್ತು ಮುಂದೆ ಅದೇ ಮುಂಡಕೋಪನಿಷತ್ನಲ್ಲಿ ಯಥೋರ್ಣನಾಭಿ ಸೃಜತೆ ಗೃಹತೆ ಚ ಅಂತ ಮತ್ತೊಂದು ಮಾತಿದೆ. ಈಗ ನಾವು ನೋಡ್ತಾ ಇರುವಂತಹ ತತ್ವಮಂಜರಿಯಲ್ಲಿ ಅದು ಪೂರ್ಣವಾಗಿಲ್ಲ. ಎತ್ತದದ್ರೇಶಂ ಅಗ್ರಾಹ್ಯಂ ಇತ್ಯಾದಿನ ಅಕ್ಷರಸ್ಯ ಉಚ್ಯತೆ. ಅಕ್ಷರ ತತ್ವಕ್ಕೇನೆ ಆ ಅದೃಶ್ಯತ್ವಾದಿ ಗುಣಗಳು ಕಾಣ್ತಾ ಇವೆ. ಬ್ರಹ್ಮಸೂತ್ರ ಭಾಷ್ಯ ನೋಡುವುದ್ರ ಜೊತೆಗೇನೆ ಆ ಅಣುಭಾಷ್ಯವನ್ನು ಕೂಡ ನೋಡಬೇಕು. ವಿಷ್ಣುವಿಗೆ ಅದೃಶ್ಯತ್ವಾದಿಗಳನ್ನು ನೀವೇನು ಹೇಳ್ತೀರಲ್ಲ, ಅದನ್ನೇ ಅಥರ್ವಣೋಪನಿಷತ್ನಲ್ಲಿ ಅರ್ಥಾತ್ ಮುಂಡಕೋಪನಿಷತ್ನಲ್ಲಿ ಅಸಪರಾಯಯಾತದಕ್ಷರಂ ಅಧಿಗಮ್ಯತೆ ಅಂತ ಆ ಅಕ್ಷರ ತತ್ವಕ್ಕೇನೆ ಅದೃಶ್ಯತ್ವಾದಿ ಗುಣಗಳನ್ನು ವರ್ಣನೆ ಮಾಡಿದ್ದಾರೆ. ಅಕ್ಷರಸ್ಯ ಅದೃಶ್ಯತ್ವಾದಿಕಂ ಉಚ್ಯತೆ. ಮತ್ತೆ ಆ ಅಕ್ಷರ ಯಾವುದದು ಅಂದ್ರೆ ತಚ್ಚ ಅಕ್ಷರಂ ಯಥಾ ಪೃಥಿವ್ಯಾಮೋಷಧಯ ಸಂಭವಂತಿ ಇತಿ ದೃಷ್ಟಾಂತಪೂರ್ವಕಂ ಅಕ್ಷರಾತ್ ಸಂಭವತೀಹ ವಿಶ್ವಂ. ಮುಂದೆ ಆ ಅಕ್ಷರ ಯಾವುದದು ಹಾಗಾದ್ರೆ ಅಂದ್ರೆ ಅಕ್ಷರ ಅಂದ್ರೆ ಪ್ರಕೃತಿ ಆಗಬೇಕು ಅಥವಾ ಚತುರ್ಮುಖ ಬ್ರಹ್ಮ ಆಗಬೇಕು ಅಂತ ಮುಂದೆ ಪ್ರಶ್ನೆ ಮಾಡುವವರು ತಾತ್ಪರ್ಯ. ಯಾಕೆಂದ್ರೆ ಅಲ್ಲೇ ಈ ಯಥಾ ಪೃಥಿವ್ಯಾಮೋಷಧಯ ಸಂಭವಂತಿ ಇತಿ ದೃಷ್ಟಾಂತಪೂರ್ವಕಂ ಅಂತ ರಾಘವೇಂದ್ರ ಸ್ವಾಮಿ ಹೇಳ್ತಾರಲ್ಲ, ಅದರದ್ದು ಪೂರ್ಣ ರೂಪ ಹೀಗೆ: ಯಥೋರ್ಣನಾಭಿಸೃಜತೆ ಗೃಹತೆ ಚ ಯಥಾ ಪೃಥಿವ್ಯಾಮೋಷಧಯ ಸಂಭವಂತಿ ಯಥಾ ಸತಃ ಪುರುಷಾತ್ ಕೇಶಲೋಮಾನಿ ತಥಾಕ್ಷರಾತ್ ಸಂಭವತೀಹ ವಿಶ್ವಂ ಅಂತ. ಈ ಜೇಡರ ಹುಳ ಬಲೆಯನ್ನ ತಾನೇ ಹೆಣಿತದೆ. ಹಾಗೆ ಭೂಮಿಯನ್ನ ಭೇದಿಸಿ ಸಸ್ಯಗಳು ಹೊರಗೆ ಬರ್ತವೆ. ಭೂಮಿಯನ್ನ ಮೂಲ ಸ್ಥಾನವಾಗಿ ಇಟ್ಕೊಂಡು ಸಸ್ಯಗಳು ಹುಟ್ಟಿ ಬರ್ತವೆ. ನಾವು ಬದುಕಿದ್ದಾಗ ನಮ್ಮ ಶರೀರದಿಂದ ರೋಮ, ಕೂದಲು ಇವೆಲ್ಲ ಹುಟ್ಟುತ್ತವೆ. ಹಳೆಯವು ಉದುರ್ತಾ ಇರ್ತವೆ, ಹೊಸದಾಗಿ ಹುಟ್ಟು ಬರ್ತವೆ. ಹಾಗೆ ಈ ಅಕ್ಷರ ತತ್ವದಿಂದ ಜಗತ್ತು ಹುಟ್ಟುತ್ತದೆ ಅಂತ ವರ್ಣನೆ ಮಾಡಿದ್ದಾರೆ. ತಥಾ ಅಕ್ಷರಾತ್ ಸಂಭವತೀಹ ವಿಶ್ವಂ ಅಂತ. ಈ ಅಕ್ಷರ ತತ್ವವನ್ನು ಅಲ್ಲಿ ಪ್ರಸ್ತಾವಿಸಿದ್ದಾರೆ. ಇತ್ಯುಕ್ತತ್ವಾಚ, ಇದು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಇರುವ ವಾಕ್ಯವನ್ನು ಓದ್ತಾ ಇದ್ದೇನೆ. ಇತ್ಯುಕ್ತತ್ವಾತ್ ತಸ್ಮಾತ್ ಅಕ್ಷರಾತ್ ಪರತಃ ಪರಃ ಇತಿ ಪರಃ ಪ್ರತೀಯತೆ. ಈ ಅಕ್ಷರಕ್ಕಿಂತಲೂ ಮತ್ತೊಬ್ಬ ಶ್ರೇಷ್ಠನ ಯಾರೋ ಇದ್ದಾನೇನೋ ಅಂತ ಇಲ್ಲಿ ಕಾಣಿಸ್ತದೆ. ಅಕ್ಷರ ತತ್ವಕ್ಕಿಂತಲೂ ಉತ್ತಮನಾದಂತಹ ತತ್ವವನ್ನು ವಿಷ್ಣುವನ್ನು ಹೇಳಿದಂತೆ ಕಾಣಿಸ್ತದೆ. ಹಾಗಾದ್ರೆ ಇಲ್ಲಿ ಅದೃಶ್ಯನಾದಂತಹ ಅಕ್ಷರ ಯಾರು ಅಂತ ಒಂದು ಸಂಶಯ ಬರ್ತದೆ. ಅದಕ್ಕಾಗಿ ಅಥೋ ಬ್ರವೀತಿ, ಇದು ಬ್ರಹ್ಮಸೂತ್ರ ಭಾಷ್ಯದ ವಾಕ್ಯ. ಅದೃಶ್ಯತ್ವಾದಿ ಗುಣಕ್ಕೋ ಧರ್ಮೋಕ್ತೇಹೇ. ಅದೃಶ್ಯತ್ವಾದಿ ಗುಣಗಳನ್ನು ಹೊಂದಿದವನು ಪರಮಾತ್ಮನೇ, ಬೇರೆ ಯಾರು ಅಂತನೂ ನೀವು ಭ್ರಮಿಸಬೇಕಾಗಿಲ್ಲ ಅಂತ ಅರ್ಥ. ರಾಘವೇಂದ್ರ ಸ್ವಾಮಿ ತತ್ವಮಂಜರಿಯಲ್ಲಿ ಏನು ಹೇಳ್ತಾರೆ? ಇತಿ ದೃಷ್ಟಾಂತಪೂರ್ವಕಂ, ಪೃಥ್ವಿ ದೃಷ್ಟಾಂತ, ಜೇಡರ ಬಲೆಯ ದೃಷ್ಟಾಂತ, ಮತ್ತೆ ಬದುಕಿರುವ ವ್ಯಕ್ತಿಯ ದೃಷ್ಟಾಂತ, ಇಷ್ಟೆಲ್ಲ ದೃಷ್ಟಾಂತಗಳನ್ನ ಅಲ್ಲಿ ಹೇಳಿದ್ದಾರೆ. ದೃಷ್ಟಾಂತಪೂರ್ವಕಂ ಅಕ್ಷರಾತ್ ಸಂಭವತೀಹ ವಿಶ್ವಂ ಇತಿ ವಿಶ್ವ ಉಪಾದಾನ ಕಾರಣತ್ವೇನ. ಇಡೀ ವಿಶ್ವಕ್ಕೂ ಉಪಾದಾನ ಕಾರಣ, ಮೆಟೀರಿಯಲ್ ಕಾಸ್ ಎಂಬುದಾಗಿ ಅಕ್ಷರ ಅಂತ ವರ್ಣನೆ ಮಾಡಿದ್ದಾರೆ. ಕಾರಣತ್ವೇನ ಅಕ್ಷರಾತ್ ಪರತಃ ಪರಃ ಇತಿ ಉತ್ಕರ್ಷ ಅವಧಿತ್ವೇನ ಚ. ಒಂದು ವಿಶ್ವ ಉಪಾದಾನ ಕಾರಣತ್ವೇನ, ಅಲ್ಲೊಂದು ಕಾಮ ಇರಬೇಕು. ಅದು ಸಂಸ್ಕೃತ ವಾಕ್ಯಗಳಾದ್ರಿಂದ ಸವರ್ಣ ದೀರ್ಘ ಸಂಧಿಯಾಗಿ ಮುಂದೆ ಹಾಗೆ ತಗೊಂಡು ಹೋಗಿರ್ತಾರೆ. ಉತ್ಕರ್ಷ ಅವಧಿತ್ವೇನ ಚ, ಅಕ್ಷರಕ್ಕಿಂತಲೂ ಮತ್ತೊಬ್ಬ ದೊಡ್ಡವನಿದ್ದಾನಂತ ವರ್ಣನೆ ಮಾಡಿದ್ದಾರೆ. ಹಾಗಾದ್ರೆ ಅಕ್ಷರಕ್ಕಿಂತಲೂ ಮತ್ತೊಬ್ಬ ಇದಕ್ಕೆ ದೊಡ್ಡವನು ಅಂತ ಹೀಗೆ ಪ್ರಶ್ನೆ ಬಂದಾಗ, ಇದಕ್ಕಿಂತಲೂ ದೊಡ್ಡವನು ಅಂತ ಹೇಳಿದಾಗ ಯಾವುದಕ್ಕಿಂತಲೂ, ಯಾವುದನ್ನ ತಮ್ಮನಿಗಿಂತಲೂ ಅಣ್ಣ ದೊಡ್ಡವನು, ಮಗನಿಗಿಂತ ತಂದೆ ದೊಡ್ಡವನು ಅಂತ ಹೀಗೆ ಹೇಳಿದಾಗ, ತಮ್ಮ ಅನ್ನೋನು ಒಂದು ಅವಧಿ, ಅದು ಉತ್ಕರ್ಷಕ್ಕೆ ಅವಧಿ.
ಮಗನಿಗಿಂತಲೂ ತಂದೆ ದೊಡ್ಡವನು ಅಂತ ಹೇಳಿದಾಗ ಆ ಮಗ ಅಂತ ಒಂದು ಅವಧಿ ಅದು. ಉತ್ಕರ್ಷಕ್ಕೆ ಅವಧಿಯನ್ನಾಗಿ ಈ ಅಕ್ಷರವನ್ನು ವರ್ಣನೆ ಮಾಡಿದ್ದಾರೆ. ಉತ್ಕರ್ಷ ಅವಧಿತ್ವೇನತೆ ಶ್ರುತಂ, ಉತ್ಕರ್ಷಕ್ಕೆ ಅವಧಿ ಎಂಬುದಾಗಿ ವೇದವಾಕ್ಯದಲ್ಲಿ ಕೇಳಲ್ಪಟ್ಟಿದೆ. ಹೀಗೆ ಆ ಅದೃಶ್ಯ ಯಾವುದು? ತಚ್ಚ ಅಕ್ಷರಂ, ಅಲ್ಲಿ ರಘುವಂಶ ವಾಕ್ಯದಲ್ಲಿ ತಚ್ಚ ಅಕ್ಷರಂ, ಆ ಅಕ್ಷರ ತತ್ವವು ಅಂತ ಪ್ರಥಮ ವ್ಯಕ್ತಿಯಲ್ಲಿದೆಯಲ್ಲ, ಅದು ಶ್ರುತಂ. ಆ ಅಕ್ಷರ ತತ್ವವು ಹೀಗೆ ನಮಗೆ ಶ್ರುತಿಯ ಮೂಲಕ ಕೇಳಲ್ಪಟ್ಟಿದೆ. ಹೇಗೆ ಕೇಳಲ್ಪಟ್ಟಿದೆ ಅಂದರೆ, ವಿಶ್ವ ಉಪಾದಾನ ಕಾರಣತ್ವೇನ, ಸಮಸ್ತ ಜಗತ್ತಿಗೂ ಮೆಟೀರಿಯಲ್ ಕಾಸ್ ಆಗಿ ಹೊರತು ಇನ್ಸ್ಟ್ರೂಮೆಂಟಲ್ ಕಾಸ್ ಅಲ್ಲ, ಜಗತ್ತಿಗೆಲ್ಲದಕ್ಕೂ ಕೂಡ ಉಪಾದಾನ ಕಾರಣವೇ ಈ ಪ್ರಕೃತಿ. ಹೀಗೆ ಕೇಳಲ್ಪಟ್ಟಿದೆ. ಮತ್ತೆ ಆ ಅಕ್ಷರಕ್ಕಿಂತಲೂ ಉತ್ತಮ ಇನ್ನೊಬ್ಬ ಇದ್ದಾನೆ ಅಂತ ವರ್ಣನೆ ಬಂದಿದೆಯಲ್ಲ, ಆದ್ದರಿಂದ ಆ ಉತ್ಕರ್ಷಕ್ಕೆ ಅವಧಿ ಅಂದ್ರೆ ಯಾವುದಕ್ಕಿಂತ ಉತ್ಕೃಷ್ಟ ಅಂತ ಒಬ್ಬನನ್ನು ಹೇಳ್ತಿರ್ತಾರಲ್ಲ, ಆ ಯಾವುದಕ್ಕಿಂತ ಅಂತ ಹೇಳ್ತೀವಲ್ಲ ಅದೇ ಅವಧಿ. ಹೀಗೆ ಅಕ್ಷರಕ್ಕೆ ಎರಡು ಗುಣಗಳನ್ನು ಹೇಳಿದಾರಲ್ಲಿ ವೇದದಲ್ಲಿ. ಶ್ರುತಂ ವೇದದಲ್ಲಿ ಕೇಳಲ್ಪಟ್ಟಿದೆ. ಒಂದು ಗುಣ ಈ ಜಗತ್ತಿಗೂ ಉಪಾದಾನ ಕಾರಣ ಅನ್ನುವ ಗುಣ, ಇನ್ನೊಂದು ಉತ್ಕರ್ಷಕ್ಕೆ ಅವಧಿ ಎಂಬ ಗುಣ. ಈ ರೀತಿಯಾಗಿ ಆ ಅಕ್ಷರವು ಕೇಳಲ್ಪಟ್ಟಿದೆ. ಆದರೆ ನೀವು ಈ ಎಲ್ಲ ಗುಣಗಳನ್ನು ಪರಮಾತ್ಮನಿಗೆ ಹೇಗೆ ಅನ್ವಯಿಸ್ತೀರಿ ಅಂತ ನಮ್ಮ ಪ್ರಶ್ನೆ ಈಗ. ಯಾಕೆಂದ್ರೆ ಅದೇ ಎರಡು ಕಾರಣಗಳು. ಈ ಅಕ್ಷರವು ಜಗತ್ತಿಗೆ ಉಪಾದಾನ ಕಾರಣ. ಅನುಪಾದಾನೇ ವಿಷ್ಣುವು. ಪರಮಾತ್ಮ ಮಾತ್ರ ಯಾವ ಜಗತ್ತಿಗೂ ಯಾವುದಕ್ಕೂ ಕೂಡ ಉಪಾದಾನ ಕಾರಣ ಅಲ್ಲ. ಅವನು ಜಗತ್ತಿಗೆ ಕೇವಲ ನಿಮಿತ್ತ ಕಾರಣ, ಇನ್ಸ್ಟ್ರೂಮೆಂಟಲ್ ಕಾಸ್ ಅವನು. ಹಾಗೆ ನೀವು ನಿಮ್ಮ ಸಿದ್ಧಾಂತದಲ್ಲಿ ಒಪ್ತೀರಿ. ಶಿಷ್ಯರು ಪ್ರಶ್ನೆ ಮಾಡಿದ್ದಾರೆ ಅಥವಾ ಬೇರೆ ಯಾರು ಮಾಡಿದ್ದಾರೆ ಅಂತಲೂ ನಾವು ಇದನ್ನ ಭಾವಿಸಬಹುದು. ಅನುಪಾದಾನೇ ವಿಷ್ಣುವು, ಜಗತ್ತಿಗೆ ಉಪಾದಾನ ಯಾವ ರೀತಿಯಲ್ಲೂ ಉಪಾದಾನ ಕಾರಣನಲ್ಲದ ಈ ಭಗವಂತ ಅವನು. ಅದು ತುಂಬಾ ಸ್ವಾರಸ್ಯದ ಸಂಗತಿ. ಅದು ಪರಮಾತ್ಮ ಮೂಲ ರೂಪದಲ್ಲಿಯೂ ಅವತಾರ ರೂಪದಲ್ಲಿಯೂ ಯಾರಿಗೂ ಕೂಡ ಉಪಾದಾನ ಕಾರಣ ಅಲ್ಲ. ಈಗ ನಾವು ಈ ಜಗತ್ತಿನಲ್ಲಿದ್ದಾಗ ನಾವೇನು ತಂದೆ ಅನ್ನುವಂಥ ಜೀವ ಇದ್ದೇವೆ, ಇವರಿಂದಲೇ ಮಗ ಹುಟ್ಟೋದು ಅನ್ನೋದು ಹೇಗೆ? ಆ ಜೀವವೇ ಮತ್ತೆ ಮಗನಾಗಿ ಹುಟ್ಟೋದಲ್ಲ. ಆದರೆ ತಂದೆಯಾದ ಆ ಜೀವನಿಗಿರುವ ದೇಹ ಏನಿದೆ, ಈ ದೇಹದ ಒಂದು ಅಂಶದಿಂದ, ಆ ತಾಯಿಯ ದೇಹದ ಇನ್ನೊಂದು ಅಂಶದಿಂದ ಮಗ ಅನ್ನುವ ಜೀವದ ದೇಹ ಹುಟ್ಟೋದು. ಜೀವ ಅಂತೂ ಯಾವುದಕ್ಕೂ ಉಪಾದಾನ ಕಾರಣ ಅಲ್ಲ. ಜೀವ ಪರಮಾತ್ಮನೇ ಇರಲಿ, ಜೀವಾತ್ಮನೇ ಇರಲಿ, ಯಾವ ಜೀವವು ಯಾವುದಕ್ಕೂ ಕೂಡ ಉಪಾದಾನ ಕಾರಣ ಅಲ್ಲ. ದೇಹವೇ ಯಾವತ್ತೂ ಕೂಡ ಉಪಾದಾನ ಕಾರಣ. ಮೆಟೀರಿಯಲ್ ಕಾಸ್ ಏನಿದ್ರು ಯಾವತ್ತೂ ಕೂಡ ಪ್ರಕೃತಿಯೇ, ಪ್ರಾಕೃತವಾದ ವಸ್ತುವೇ. ಮಣ್ಣು, ಬಂಗಾರ, ಬೆಳ್ಳಿ, ಕಟ್ಟಿಗೆ, ತಾಮ್ರ ಹೀಗೆಲ್ಲವೂ ಕೂಡ ಪ್ರಾಕೃತವಾದ ವಸ್ತುವೇ ಉಪಾದಾನ ಕಾರಣ ಆಗಬೇಕು. ಭಗವಂತ ಅನುಪಾದಾನ, ಇವನು ಜಗತ್ತಿಗೆ ಉಪಾದಾನ ಕಾರಣನಲ್ಲ. ಇದು ಒಂದು ಕಾರಣ. ಇನ್ನೊಂದು ಸರ್ವೋತ್ಕೃಷ್ಟ, ಅವನು ಎಲ್ಲರಿಗಿಂತಲೂ ಉತ್ಕೃಷ್ಟ. ಈಗ ಇಲ್ಲಿ ಪ್ರಕೃತಿಯನ್ನ ಆ ಜಗತ್ತಿಗೆ ಉಪಾದಾನ ಕಾರಣ ಅಂತ ವರ್ಣನೆ ಮಾಡಿದ್ದಾರೆ, ಮತ್ತು ಉತ್ಕರ್ಷಕ್ಕೆ ಅವಧಿ ಅಂತ ವರ್ಣನೆ ಮಾಡಿದ್ದಾರೆ. ಆ ಪ್ರಕೃತಿಗಿಂತ ಉತ್ತಮ ಇನ್ನೊಬ್ಬ ಇದ್ದಾನೆ ಅಂತ ವರ್ಣನೆ ಮಾಡಿದ್ದಾರೆ. ಹಾಗಿರುವಾಗ ಈ ಅದೃಶ್ಯತ್ವ ಮೊದಲಾದ ಗುಣಗಳು ಆ ಪ್ರಕೃತಿಗೆ ಸಲ್ಲಬೇಕವೆಲ್ಲ. ಜಗತ್ತಿಗೆ ಉಪಾದಾನ ಕಾರಣವಾದ ಮತ್ತು ಉತ್ಕರ್ಷಕ್ಕೆ ಅವಧಿಯಾದಂಥ ಪ್ರಕೃತಿಗೆ ಅದೃಶ್ಯತ್ವಾದ ಗುಣಗಳು ಸಲ್ಲಬೇಕೇ ಹೊರತು ಸರ್ವೋತ್ಕೃಷ್ಟನಾದಂಥ ಜಗತ್ತಿಗೆ ಉಪಾದಾನ ಕಾರಣನೂ ಅಲ್ಲದಂಥ ವಿಷ್ಣುವು ಅನುಪಪನ್ನಂ. ವಿಷ್ಣುವಿಗೆ ಯಾವ ರೀತಿಯಿಂದ ಉಪಪನ್ನವಲ್ಲ. ಅನುಪಪನ್ನಂ ಸತ್, ಅನುಪಪನ್ನವಾಗಿರುವುದರಿಂದ ಅದು ಸತ್ ಸತಿ ಸಂತಿ ಅಂತ ಅದು ಸತ್ಸದ್ದದ ಪ್ರಥಮ ವಿಭಕ್ತಿ ಏಕವಚನ. ಆದ್ರಿಂದ ಅದು ಯಾರು? ಹಾಗಾದ್ರೆ ಅಕ್ಷರ ಶಬ್ದದಿಂದ ವಾಚ್ಯರಾದವರು ಯಾರು? ವಿಷ್ಣು ಅಲ್ಲ ಅಂತಾಯ್ತು. ಚಿದಚಿತ್ ಪ್ರಕೃತಿ ವಿರಿಂಚ ರುದ್ರಾಹ ವಾ ತದನ್ಯತಮೇವ ವಾ ಬ್ರಹ್ಮ ಈಶ ಶ್ರುತ್ಯಾದಿ ಪ್ರಾಪಕ ವಶಾತ್ ಉಪಾದೇಯಂ ಇತ್ಯದ ಪ್ರಾಪ್ತಂ. ಹಾಗಾದ್ರೆ ಯಾರನ್ನು ತಗೋಬೇಕು ಅಂದ್ರೆ, ಒಂದಾ ಚಿತ್ ಪ್ರಕೃತಿ ಆದಂತಹ ಲಕ್ಷ್ಮೀದೇವಿಯನ್ನ, ಅಥವಾ ಅಚಿತ್ ಪ್ರಕೃತಿ ಆದಂತಹ ಜಡವನ್ನ, ಅಥವಾ ಇನ್ನ ಚತುರ್ಮುಖ ಬ್ರಹ್ಮನನ್ನ, ಅಥವಾ ರುದ್ರನನ್ನ, ಅಥವಾ ತದ ಅನ್ಯತಮಂ ಅವರೆಲ್ಲರಿಗಿಂತಲೂ ಬೇರೆನೇ ಆದಂತಹ, ಇವ್ರು ಯಾರೂ ಅಲ್ಲದೆ ಇರುವಂತಹ, ಇವರಲ್ಲಿ ಯಾವುದಾದ್ರೂ ಒಂದು ಆಗಬಹುದು. ತದ ಅನ್ಯತಮ ಅಂದ್ರೆ ಇವ್ರಕ್ಕಿಂತ ಭಿನ್ನ ಅಂತ ಈಗ ಅರ್ಥ ಅಲ್ಲ. ಇವರಲ್ಲಿ ಯಾರಾದ್ರೂ ಒಬ್ರು ತದ ಅನ್ಯತಮೇವ ಬ್ರಹ್ಮ ಈಶ ಶ್ರುತ್ಯಾದಿ ಪ್ರಾಪಕ ವಶಾತ್. ವೇದವಾಕ್ಯ
ಆ ಪರಮಾತ್ಮನನ್ನ ಬ್ರಹ್ಮ ಈಶಾ ಇತ್ಯಾದಿ ವೇದವಾಕ್ಯಗಳಿಂದ ವರ್ಣನೆ ಮಾಡಿದೆ. ವಿಷ್ಣು ಅಂತೂ ಅಲ್ವೇ ಅಲ್ಲ. ವಿಷ್ಣು ಅವನು ಸರ್ವೋತ್ಕೃಷ್ಟನಾಗಿದ್ದಾನೆ ನೀವೇ ಹೇಳುವ ಪ್ರಕಾರ, ಮತ್ತು ಜಗತ್ತಿಗೆ ಅವನು ಉಪಾದಾನ ಕಾರಣನೂ ಅಲ್ಲ. ಆದ್ರಿಂದ ಈ ಬ್ರಹ್ಮ ಈಶಾ ಇತ್ಯಾದಿ ವೇದವಾಕ್ಯಗಳನ್ನು ನಾವು ಇತ್ಯಾದಿ ಶಬ್ದಗಳನ್ನು ವೇದವಾಕ್ಯದಲ್ಲಿ ನೋಡಿದರೆ ವಿಷ್ಣು ಈ ಅದೃಶ್ಯತ್ವಾದಿ ಗುಣವುಳ್ಳವನ ಅಲ್ಲ ಅಂತ ಗೊತ್ತಾಗ್ತದೆ. ಇತ್ಯತಃ ಪ್ರಾಪ್ತಂ. ಈ ಒಂದು ಪ್ರಶ್ನೆಗೆ ಉತ್ತರ ರೂಪವಾಗಿ ಅದೃಶ್ಯತ್ವಾದಿ ಗುಣಕೋ ಧರ್ಮೋಕ್ತೇಹೆ ಮೊದಲಾದ ಮೂರು ಸೂತ್ರಗಳು ಇಲ್ಲಿ ಹೊರಟಿವೆ. ಅರ್ಥಾತ್ 3 ಸೂತ್ರಗಳಿಂದ ಕೂಡಿದಂತಹ ಈ ಅದೃಶ್ಯತ್ವಾಧಿಕರಣ ಹೊರಟಿದೆ. ಇದು 6ನೇ ಅಧಿಕರಣ. ಈ ಅಧ್ಯಾಯದಲ್ಲಿ 3 ಸೂತ್ರಗಳು ಅದರಲ್ಲಿವೆ ಅಂತ ತಾತ್ಪರ್ಯ. ಅವು ಏನು ವರ್ಣನೆ ಮಾಡ್ತವೆ ಅಂತ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ.